ನಮಸ್ಕಾರ ಕರ್ನಾಟಕ. ಆಸೆ ಸೀರಿಯಲಲ್ಲಿ ಏನೇನಾಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಸಂಚಿಕೆಯ ಆರಂಭದಲ್ಲಿ ಮೀನಾ ಫ್ರೆಂಡ್ಸ್ ಎಲ್ಲ ಸೇರಿ ರೋಹಿಣಿಗೆ ರಸ್ತೆಯಲ್ಲಿ ಸರಿಯಾಗಿ ಧರ್ಮದ ಏಟು ಕೊಡ್ತಾರೆ. ಇದರಿಂದ ರೋಹಿಣಿಗೆ ತುಂಬಾನೇ ಅವಮಾನ ಆಗತ್ತೆ. ಈ ವಿಷಯನ ಹೇಳೋಕೆ ರೋಹಿಣಿ ಮನೋಜ್ ಶೋರೂಮ್ಗೆ ಓಡಿ ಓಡಿ ಬರ್ತಾಳೆ. ಸೂರ್ಯ ಮತ್ತೆ ಮೀನಾ ನನಗೆ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾಳೆ ಮನೋಜ್ ಹತ್ರ. ಆದರೆ ಮನೋಜ್ ಅವಳ ಮಾತನ್ನ ನಂಬೋದೇ ಇಲ್ಲ. ಉಲ್ಟಾ ಅವಳನ್ನೇ ಬೈದು ಅಲ್ಲಿಂದ ಕಳಿಸ್ತಾನೆ. ಮನೋಜ್ ಮೇಲಿನ ಕೋಪನ ಸೂರ್ಯ ಮತ್ತೆ ಮೀನಾ ಮೇಲೆ ತೋರ್ಸಕ್ಕೆ ರೋಹಿಣಿ ನಿರ್ಧಾರ ಮಾಡ್ತಾಳೆ. ಹೀಗಾದ್ರೂ ಮಾಡಿ ಇವರನ್ನ ಜೈಲಿಗೆ ಕಳಿಸ್ಲೇಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಳ್ಳು ದೂರನ್ನ ಕೊಡ್ತಾಳೆ. ಇತ್ತ ಸೂರ್ಯ ಮತ್ತೆ ಮೀನಾ ಮನೆಗೆ ಬಂದಾಗ ರಂಗನಾಥ್ ಬೆಂಕಿಯಾಗಿರ್ತಾನೆ. ಸೂರ್ಯ ಮತ್ತೆ ಮೀನಾ ನೀವಿಬ್ರು ಸೇರಿ ರೋಹಿಣಿಗೆ ಹೊಡೆದಿದ್ದೀರಂತೆ, ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನೀವು ಇಷ್ಟು ಕೆಳಮಟ್ಟಕ್ಕೆ ಇಳಿದ್ರ ಅಂತ ರೇಗಾಡ್ತಾನೆ. ಆದ್ರೆ ಸೂರ್ಯ ಮತ್ತೆ ಮೀನಾ ನಾವೇನೂ ಮಾಡಿಲ್ಲ, ಅದು ಸುಳ್ಳು ಅಂತ ಎಷ್ಟೇ ಹೇಳಿದ್ರು ರಂಗನಾಥನ್ನ ನಂಬೋದೇ ಇಲ್ಲ. ಯಾಕೆಂದ್ರೆ ಮನೋಜ್ ಆಲ್ರೆಡಿ ಇವರ ವಿರುದ್ಧ ಮನೆಯಲ್ಲಿ ಹೀಗೆ ತುಂಬಾನೇ ಭೀಕರವಾಗಿ ಜಗಳ ನಡೀತಾ ಇರತ್ತೆ. ದಿಢೀರಂತ ಪೊಲೀಸರು ಬರ್ತಾರೆ. ಸೂರ್ಯ ಮತ್ತು ಮೀನಾ ಮೇಲೆ ಕೊಲೆ ಯತ್ನದ ಕೇಸ್ ಫೈಲ್ ಆಗಿದೆ, ತಕ್ಷಣ ಸ್ಟೇಷನ್ಗೆ ಬರಬೇಕು ಅಂದಾಗ ಮನೆಯವರಿಗೆಲ್ಲ ಕೇಳಿಸ್ಕೊಂಡು ಶಾಕ್ ಆಗುತ್ತೆ. ಇದನ್ನ ಕೇಳಿದ ಶಾಂತಿ ನಮ್ಮ ಮಕ್ಕಳನ್ನ ಜೈಲಿಗೆ ಕಳಿಸುವಷ್ಟು ಧೈರ್ಯ ಬಂದ್ಬಿಡ್ತಾ ರೋಹಿಣಿಗೆ ಅಂತ ಅವಳ ಮೇಲೆ ಕೆಂಡ ಕಾರ್ತಾಳೆ. ಆದರೆ ಮನೋಜ್ ಮಾತ್ರ ತನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾನೆ, ಬಿಟ್ರೆ ಅವ್ರನ್ನ ಸೇವ್ ಹೇಗೆ ಮಾಡೋದು ನೋಡಲ್ಲ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್, ಇವರನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಅಂತೆ ಮಾತಾಡ್ತಾ ಇರ್ತಾನೆ. ಬೇರೆ ದಾರಿ ಇಲ್ಲದೆ ರಂಗನಾಥ್ ಅವರ ಮುಂದೆಯೇ ಸೂರ್ಯ ಮತ್ತೆ ಮೀನಾ ಪೊಲೀಸರ ಜೊತೆಗೆ ಸ್ಟೇಷನ್ಗೆ ಹೋಗಲೇಬೇಕಾಗತ್ತೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಸ್ಟೇಷನ್ಗೆ ಹೋಗೋಷ್ಟರಲ್ಲಿ ರೋಹಿಣಿಯಲ್ಲಿ ಮೊದಲೇ ಹಾಜರಿರ್ತಾಳೆ. ಇನ್ಸ್ಪೆಕ್ಟರ್ ಮುಂದೆ ಅವಳು ಮಾಡೋ ನಾಟಕ ನೋಡಿದ್ರೆ ಯಾರಿಗಾದ್ರೂ ಮೈ ಉರಿಯತ್ತೆ. ಯಾಕೆಂದ್ರೆ ಅವಳು ಹೇಳೋ ಭೀಕರ ಸುಳ್ಳುಗಳು ಅದೇ ಥರ ಇರತ್ತೆ. ಸರ್, ಇವರಿಬ್ರು ನನ್ನನ್ನು ಕಿಡ್ನಾಪ್ ಮಾಡಿ ಹೊಡೆದಿದ್ದಾರೆ. ಈ ಸೂರ್ಯ ಚಿಕ್ಕ ವಯಸ್ಸಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ ಸರ್. ಇನ್ನು ಮೀನಾ ಹೂ ಕೊಟ್ಟೋ ನೆಪದಲ್ಲಿ ರೌಡಿ ಗ್ಯಾಂಗ್ನೇ ಇಟ್ಕೊಂಡಿದ್ದಾಳೆ ಅಂತ ಅತಿ ದೊಡ್ಡ ಸುಳ್ಳುಗಳನ್ನು ಹೇಳ್ತಾಳೆ. ರೋಹಿಣಿಯ ಮಾತುಗಳನ್ನು ನಂಬಿದ ಇನ್ಸ್ಪೆಕ್ಟರ್ ಸೂರ್ಯ ಮತ್ತೆ ಮೀನಾ ಮೇಲೆ ತಕ್ಷಣ FIR ದಾಖಲೆ ಮಾಡಿ ಅಂತ ಕಾನ್ಸ್ಟೇಬಲ್ಗೆ ಆರ್ಡರ್ ಮಾಡ್ತಾರೆ. ಏನೇ ಸುಳ್ಳು ಅಪವಾದ ಹಾಕಿದ್ರು ನಮ್ಮ ಹೀರೋಯಿನ್ ಮೀನಾನೇ. ಯಾಕೆಂದ್ರೆ ಅವರು ಎಷ್ಟು ಒಳ್ಳೆಯವಳು ಅಂತ ಪೊಲೀಸ್ ಸ್ಟೇಷನಲ್ಲೇ ಗೊತ್ತಾಗ್ಬಿಡತ್ತೆ. ಏನಾಗುತ್ತೆ ಅಂದರೆ ಸ್ಟೇಷನಲ್ಲೇ ಇದ್ದ ಕಾನ್ಸ್ಟೇಬಲ್ ಮಗುವಿಗೆ ತಿಂಡಿ ತಿನ್ನುವಾಗ ಗಂಟ್ಲಲ್ಲಿ ಆಹಾರ ಸಿಕ್ಕಾಕೊಳ್ಳುತ್ತೆ. ಮಗು ಉಸಿರಾಡ್ಸೋಕೆ ಆಗದೆ ಒದ್ದಾಡೋದನ್ನು ಕಂಡು ಸ್ಟೇಷನ್ನವರೆಲ್ಲ ಗಾಬರಿ ಆಗ್ತಾರೆ. ಆದರೆ ಯಾರಿಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯಾರು ಏನು ಮಾಡಬೇಕು ಅಂತ ತಿಳಿದೇ ಇದ್ದಾಗ ಸೂರ್ಯ ಮತ್ತು ಮೀನಾ ಒಳ್ಳೆ ದೇವರಂತೆ ಬಂದು ಮಗುವಿನ ರಕ್ಷಣೆಗೆ ಬರ್ತಾರೆ. ಸಮಯ ಪ್ರಜ್ಞೆಯಿಂದ ಮಗುವಿನ ಗಂಟಲಲ್ಲಿ ಸಿಕ್ಕಿದ್ದನ್ನು ಆಚೆ ಬರುವಂತೆ ಮಾಡಿ ಆ ಪುಟ್ಟ ಜೀವನ ಕಾಪಾಡ್ತಾರೆ ಸೂರ್ಯ ಮತ್ತು ಮೀನಾ. ಇದನ್ನು ನೋಡಿಕೊಂಡು ಇದು ಇಷ್ಟು ದೊಡ್ಡ ಗುಣ, ನೀವು ಎಷ್ಟು ಒಳ್ಳೆಯವರು ಅಂತ ಇನ್ಸ್ಪೆಕ್ಟರ್ಗೆ ಫುಲ್ ಮನಸ್ಸು ಪೂರ್ತಿ ಕರಗಿ ಹೋಗ್ಬಿಡತ್ತೆ. ಅವರು ಏನೇ ಹೇಳಿದ್ರು ಕೇಸನ್ನು ತಗೊಳ್ಳೋಕ್ಕೆ ರೋಹಿಣಿ ರೆಡಿ ಇರೋದಿಲ್ಲ. ಅದಕ್ಕೋಸ್ಕರ FIRನ ಬರ್ಸೋಕ್ಕೆ ರೆಡಿ ಆಗ್ತಾರೆ. ಅದೇ ಕರೆಕ್ಟ್ ಟೈಮಿಗೆ ಸೂರ್ಯ ಮತ್ತು ಮೀನಾ ಸಂಕಷ್ಟದಲ್ಲಿದ್ದಾಗ ಅರುಣ್ ಸ್ಟೇಷನ್ಗೆ ಬರ್ತಾನೆ. ಇನ್ಸ್ಪೆಕ್ಟರ್ ಮುಂದೆ ರೋಹಿಣಿಯ ಅಸಲಿ ಬಣ್ಣನ ಬಯಲು ಮಾಡ್ತಾನೆ. ಸರ್, ಇವಳು ದೊಡ್ಡ ಮೋಸಗಾರ್ತಿ, ಇವಳಿಗೆ ಈಗಾಗಲೇ ಮದುವೆ ಆಗಿ ಒಂದು ಮಗು ಕೂಡ ಇದೆ ಅಂತ ರೋಹಿಣಿಯ ಹಳೆ ಕಥೆಯನ್ನೆಲ್ಲ ಪೊಲೀಸರಿಗೆ ತಿಳಿಸ್ತಾರೆ. ಅರುಣ್ ಸಾಕ್ಷಿ ಹೇಳಿದ ಮೇಲೆ ಇನ್ಸ್ಪೆಕ್ಟರ್ಗೆ ಸತ್ಯ ಅರ್ಥ ಆಗತ್ತೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ರೋಹಿಣಿಗೆ ಸರಿಯಾಗಿ ಬೈದು ಸ್ಟೇಷನಿಂದ ಆಚೆ ಹಾಕ್ತಾರೆ. ಅರುಣ್ ಯಾವಾಗಲೂ ಇವರ ವಿರುದ್ಧ ಇರ್ತಿದ್ದ, ಆದರೆ ಇವತ್ತು ಸೂರ್ಯ ಮತ್ತು ಮೀನಾ ಪರವಾಗಿ ನಿಂತದ್ದನ್ನು ನೋಡಿ ನಮಗೆ ನಿಜಕ್ಕೂ ಖುಷಿ ಆಗತ್ತೆ ಅಂತಾನೆ ಹೇಳ್ಬಹುದು. ಈ ಕಡೆ ಸೂರ್ಯ ಮತ್ತು ಮೀನಾ ಸ್ಟೇಷನಿಂದ ಮನೆಗೆ ಬರೋಷ್ಟರಲ್ಲಿ ಅಲ್ಲಿ ಒಬ್ಬ ಫೈನಾನ್ಷಿಯರ್ ಹಾಜರಿರ್ತಾರೆ. ಬ್ಯಾಂಕ್ ಸಾಲ ತೀರಿಸಲು ನಾನು ಹಣ ಕೊಡ್ತೀನಿ, ಆದರೆ ಮನೆ ಪತ್ರ ನನ್ನ ಹತ್ರ ಇರಲಿ ಅಂತ ಹೊಸ ನಾಟಕ ಶುರು ಮಾಡ್ತಾನೆ. ಈ ಮನುಷ್ಯ ವಿಶಾಲಾಕ್ಷಿಯ ಕಡೆಯವನು ಅಂತ ಸೂರ್ಯ ಮತ್ತು ಮೀನಾಗೆ ತಕ್ಷಣ ಡೌಟ್ ಬರುತ್ತೆ. ಮನೆ ಪತ್ರ ಬೇರೆಯವರ ಕೈಗೆ ಕೊಡೋದು ಬೇಡ ಅಂತ ಅಮ್ಮನಿಗೆ ತಿಳಿ ಹೇಳೋಕೆ ಪ್ರಯತ್ನ ಪಡ್ತಾನೆ ಸೂರ್ಯ. ಆದರೆ ಶಾಂತಿ ಮಾತ್ರ ಮಗನ ಸಾಲ ತೀರಿದ್ರೆ ಸಾಕು ಅಂತ ಆ ಮೋಸಗಾರನ ಮಾತನ್ನೇ ನಂಬ್ತಾಳೆ. ಮನೆ ಪತ್ರ ಕೊಡೋಕ್ಕೆ ಹಠ ಮಾಡ್ತಾಳೆ. ಇದನ್ನು ನೋಡಿದ ಸೂರ್ಯ ತಡೆಯೋಕೆ ಹೋಗ್ತಾನೆ. ಆದರೆ ಶಾಂತಿ ಎಲ್ಲರ ಮುಂದೆ ಕೆಟ್ಟದಾಗಿ ಅವಮಾನ ಮಾಡ್ತಾಳೆ. ನೀನೊಬ್ಬ ಟ್ಯಾಕ್ಸಿ ಡ್ರೈವರ್, ನಿನ್ನ ಹೆಂಡತಿ ಹೂ ಮಾರೋವಳು, ಇಷ್ಟೊಂದು ದೊಡ್ಡ ಸಾಲ ತೀರಿಸೋಕೆ ನಿಮ್ಮಿಂದ ಸಾಧ್ಯನಾ ಅಂತ ಸೂರ್ಯನ ಮನಸ್ಸಿಗೆ ನೋವು ಮಾಡ್ತಾಳೆ ಶಾಂತಿ. ಅಮ್ಮನ ಈ ಮಾತುಗಳಿಂದ ಸೂರ್ಯ ಮತ್ತು ಮೀನಾ ಅಸಹಾಯಕರಾಗಿ ನಿಲ್ತಾರೆ. ಮುಂದೇನಾಗುತ್ತೋ ಅನ್ನೋ ಕುತೂಹಲದೊಂದಿಗೆ ಸಂಚಿಕೆ
ಸ್ನೇಹಿತರೆ, ತನ್ನನ್ನೇ ನಂಬಿ ಬದುಕಿರೋ ಮಗ ಮತ್ತು ಸೊಸೆನ ಶಾಂತಿ ಈ ರೀತಿ ಅವಮಾನಿಸಿದ್ದು ಸರಿಯಾ? ಸೂರ್ಯ ಅಮ್ಮನ ಮಾತಿಗೆ ಯಾವ ರೀತಿ ಉತ್ತರ ಕೊಡ್ತಾನೆ? ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ದ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.